ದೇವರಿಗೆ ಸ್ತೋತ್ರವಾಗಲಿ. ರೋಮರ್ 2:5 ನೀನು ನಿನ್ನ ಮೊಂಡುತನವನ್ನು ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತೀ. ಅಂದರೆ ದೇವರು ಬಂದು ಮನಸ್ಸಾಕ್ಷಿಯನ್ನೇ ನ್ಯಾಯ ವಿಚಾರಿಸೋದು. ಆದಿಕಾಂಡ 2:7 ಮನುಷ್ಯನನ್ನು ಮಣ್ಣಿನಿಂದ ರೂಪಿಸಿ ಜೀವ ಶ್ವಾಸವನ್ನು ಊದಿದಾಗ ಮನುಷ್ಯನು ಜೀವ ಆತ್ಮ ಆದನು ಅಂತ. ದೇವರು ಬಂದು ಆತ್ಮಕ್ಕೆ ಆಹಾರವಾಗಿದ್ದಾರೆ. ಅದಕ್ಕೆ ಯಾವ ಡಾಕ್ಟ್ರು ಕೂಡ ನನಗೆ ಬೇಜಾರಿದೆ, ದುಃಖ ಇದೆ, ಚಿಂತೆ ಇದೆ, ವೇದನೆ ಇದೆ, ಕಳವಳ ಇದೆ ಅಂದರೆ ಅದರಿಂದೆಲ್ಲ ಬಿಡುಗಡೆ ಮಾಡೋಕ್ಕಾಗೋದಿಲ್ಲ. ಅಂದರೆ ಅದಕ್ಕೆ ಬೇಕಾಗಿರುವ ದೇವರು ಅದಕ್ಕೆ ಸ್ವಸ್ಥಪಡಿಸುವ ಆಹಾರ ಯಾರಂದರೆ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನು ಆತ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿನ್ನ ಮೊಂಡುತನವನ್ನು ಎಷ್ಟು ದಿನ ನೀನು ಪಶ್ಚಾತ್ತಾಪ ಇಲ್ಲದ ಮನಸ್ಸಾಕ್ಷಿಯನ್ನು ಎಷ್ಟು ದಿನ ನೀನು ಅಳವಡಿಸ್ಕೊಂಡು ಹೋಗ್ತೀಯ, ಅದರಿಂದ ದೇವರ ಕೋಪವನ್ನು ನೀನು ಕೂಡಿಟ್ಟುಕೊಳ್ಳುತ್ತೀಯ ಅಂತ ಹೇಳ್ತಾ ಇದ್ದಾರೆ. ಈ ಮನಸ್ಸಾಕ್ಷಿ ದೇವರ ದೃಷ್ಟಿಯಲ್ಲಿ ಕರೆಕ್ಟಾಗಿರಬೇಕು. ಆ ಮನಸ್ಸಾಕ್ಷಿ ರಕ್ಷಣೆ ಹೊಂದಿದ ಮೇಲೆ, ದೇವ್ರು ನಂಬ್ಕೊಂಡ ಮೇಲೆ ಆ ಮನಸ್ಸಾಕ್ಷಿ ನಮಗೆ ಮಾತಾಡುತ್ತೆ. ಯಾವ ರೀತಿ ಅಂದರೆ ಅದೇ ರೋಮರು 15 ಇದು ತಪ್ಪೆಂದು ಇದು ತಪ್ಪಿಲ್ಲವೆಂದು ಸೂಚಿಸುತ್ತದೆ. ಅವರ ಮನಸ್ಸಾಕ್ಷಿ ಸಹ ಸಾಕ್ಷಿ ನುಡಿಯುತ್ತದೆ. ಏನು ಸಾಕ್ಷಿ ನುಡಿಯುತ್ತದೆ ಅಂದರೆ ಇದು ತಪ್ಪು, ಇದು ತಪ್ಪಿಲ್ಲ ಅಂತೇಳಿ ಯೋಚನೆಗಳು ಪ್ರತಿವಾದಿಗಳಂತೆ. ಅವರ ಯೋಚನೆಗಳೇ ಹೇಳುತ್ತಂತೆ ಇದು ತಪ್ಪು, ಇದು ತಪ್ಪಿಲ್ಲ ಅಂತೇಳಿ ಹೃದಯಾಂತರಾಳದಲ್ಲಿ ಮಾತಾಡುತ್ತಂತೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ವಿರೋಧವಾಗಿ ನಡೀತಾ ಇರ್ತೀವಿ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ದೇವರ ಕೋಪವನ್ನು ನಾವು ಕೂಡಿಟ್ಕೊಳ್ತೀವಿ. ಅದರಿಂದ ನಮ್ಮ ಮನಸ್ಸಾಕ್ಷಿಯನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು. ಈ ಮನಸ್ಸಾಕ್ಷಿತ ಪರಲೋಕ ರಾಜ್ಯಕ್ಕೆ ಹೋಗೋದು, ಆತ್ಮತ ಪರಲೋಕ ರಾಜ್ಯಕ್ಕೆ ಹೋಗೋದು. ನಾವು ಬರೀ ಲೌಕಿಕವಾದ ಈ ಶರೀರಕ್ಕೆ ಇವಾಗ ಭಾಳ ಪ್ರಾಮುಖ್ಯತೆ ಕೊಟ್ಟು ಆತ್ಮವನ್ನು ನಷ್ಟಪಡಿಸ್ಕೊಳ್ತಾ ಇದ್ದೀವಿ. ಈ ರೀತಿಯಿಂದ ಮನುಷ್ಯನಿಗೆ ಮನಃಶಾಂತಿ ಇಲ್ಲದೆ ಅವನ ಒಂದು ಮನಸ್ಸಾಕ್ಷಿ ಮಾತ್ರ ಅಲ್ಲ, ಅವರಿಗೆ ಹೃದಯಾಂತರಾಳದಲ್ಲಿ ಒಂದು ನೆಮ್ಮದಿ ಇಲ್ಲದೆ ಬಾಳ್ತಾ ಇದ್ದಾನೆ. ಅದಕ್ಕೆ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಪಶ್ಚಾತ್ತಾಪವುಳ್ಳ ಮನಸ್ಸಾಕ್ಷಿಯಾಗಿ ಇದು ತಪ್ಪು, ಇದು ತಪ್ಪಿಲ್ಲ ಎಂದು ಸೂಚಿಸುವ ಒಂದು ಯಾವುದು ಕರೆಕ್ಟೋ ಅದರಲ್ಲಿ ನಡೆಯುವಂತೆ ನಾವು ದೇವರಿಗೆ ಒಪ್ಪಿಸಿಕೊಡೋಣ. ಆಮೇಲೆ